ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ. ಇಲ್ಲಿಂದ ಶಿರ್ಡಿಗೆ ಹೋಗಬೇಕು. ವೆಹಿಕಲ್ ಮಾಡ್ಕೊಂಡಿದ್ದೀವಿ, ಇಲ್ಲ ಕ್ಯಾಬಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ತಿಂಡಿ ತಿನ್ನಬೇಕು, ಬೆಳಿಗ್ಗೆ ಬಂದಿದ್ದೀವಿ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ದರೆ ಬೆಸ್ಟ್ ಹೋಟೆಲ್ನ ನಾನು ಹೇಳ್ತೀನಿ. ನೀವು ಆ ಕಡೆ ಹೋದಾಗ ಒಂದು ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಜೊತೆಗೆ ಅಲ್ಲಿನ ಹೋಟೆಲ್ಲು ತುಂಬ ನೀಟಾಗಿಟ್ಟಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಆ ವೆದರಲ್ಲಿ ಹೋದರೆ ಆ ಹೋಟೆಲ್ ನಿಮಗೆ ಸೂಪರ್ ಅಂತಲೇ ಹೇಳ್ಬೋದು. ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಜಾಗ ತುಂಬ ದೊಡ್ಡದಾಗಿದೆ. ಒಳಗಡೆ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಸೈಡಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ಅಲ್ಲಿ ಗೇಮ್ಸ್ಗಳು ಕೂಡ ಇದೆ. ನೀವು ಫೋಟೋ ತಕ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳನ್ನು ಆಟ ಆಡಿಸ್ಕೊಂಡು ಊಟನೂ ಮಾಡಿಕೊಂಡು ತಿಂಡಿನೂ ತಿಂದ್ಕೊಂಡು ಹೋಗ್ಬೋದು. ಅದೇ ಬೆಸ್ಟ್ ಹೋಟೆಲ್ ಅಂದರೆ ಮೋಕ್ಸ್ ಅಂತ ಒಂದು ಹೋಟೆಲ್. ಇದು ಮಹಾರಾಷ್ಟ್ರದಲ್ಲೇ ಬೆಸ್ಟ್ ಹೋಟೆಲ್ ಅಂತಲೇ, ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಶಿರ್ಡಿಗೆ ಹೋಗಬೇಕಾದ್ರೆ ಆನ್ ದ ವೇ ನಿಮಗೆ ಒಂದು ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 20 ಕಿಲೋಮೀಟ್ರ್ ಜರ್ನಿ ಮಾಡಿದ್ರೆ 1 ಅವರಲ್ಲಿ ಅಲ್ಲಿಗೆ ರೀಚ್ ಆಗ್ತೀರಾ. ನಿಮಗೆ ರೋಡ್ ಸೈಡಲ್ಲಿ ಹೈವೇಲೆ ಅದು ಸಿಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಕೂಡ ಕೊಡುತ್ತೆ. ನಾವು ಕೆಲವೊಂದು ಐಟಮ್ಸ್ನ ಅಲ್ಲಿ ತಿಂಡಿಗೆ ಅಂತ ಹೇಳಿ ಆರ್ಡರ್ ಮಾಡಿದ್ವಿ. ಇಡ್ಲಿ ಸಾಂಬಾರು, ಪೋಹ ಮತ್ತು ಆಲೂಗೆಡ್ಡೆದು ಒಂದು ರೋಲರ್ ಥರ ಏನೋ ಬಂತು. ಅದು ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಫುಡ್ಡು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಪ್ಯೂರ್ ವೆಜ್ ಆಗಿರೋದ್ರಿಂದ ನಿಮಗೆ ಅಲ್ಲಿನ ಫುಡ್ಡು ಕೂಡ ಇಷ್ಟ ಆಗುತ್ತೆ. ನೀವು ಒಂದ್ಸಲಿ ಆ ಕಡೆ ಹೋದಾಗ ಭೇಟಿ ಮಾಡಿ. ಥ್ಯಾಂಕ್ ಯು.